ಬಹಳ ಹಿಂದೆ ಒಬ್ಬ ವೃದ್ಧ ರಾಜನು ತನ್ನ ರಾಜ್ಯವನ್ನು ಜಾಣ್ಮೆಯಿಂದ ಆಡಳಿತ ನಡೆಸುತ್ತಿದ್ದ. ಆದರೆ ಅವನಿಗೆ ಮಕ್ಕಳಿರಲಿಲ್ಲ. ವಯಸ್ಸಾಗುತ್ತಿದ್ದಂತೆ ನನ್ನ ನಂತರ ಈ ರಾಜ್ಯವನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂಬ ಚಿಂತನೆ ರಾಜನ ಮನಸ್ಸನ್ನು ಕಾಡಿತು. ಅವನು ತನ್ನ ಗುರುಗಳ ಬಳಿಗೆ ಹೋಗಿ ಸಲಹೆ ಬೇಡಿದನು. ಗುರುಗಳು ನಿಧಾನವಾಗಿ ರಾಜನ ಕಿವಿಯಲ್ಲಿ ಒಂದು ವಿಧಾನವನ್ನು ಹೇಳಿದರು. ಅದನ್ನು ಕೇಳುತ್ತಿದ್ದಂತೆಯೇ ರಾಜನು ಅರ್ಥ ಮಾಡಿಕೊಂಡ. ಮಾರನೇ ದಿನ ರಾಜ್ಯದಾದ್ಯಂತ ಒಂದು ವಿಚಿತ್ರ ಆದೇಶ ಪ್ರಕಟವಾಯಿತು. ನಾಳೆ ಸೂರ್ಯಾಸ್ತದ ಮೊದಲು ಅರಮನೆಗೆ ತಲುಪುವವನೇ ಮುಂದಿನ ರಾಜನಾಗುತ್ತಾನೆ ಎಂದು. ಜನರು ಆಶ್ಚರ್ಯಪಟ್ಟರು. ಅರಮನೆಯನ್ನು ತಲುಪುವುದು ದೊಡ್ಡ ವಿಷಯವೇನಲ್ಲ, ಇದು ತುಂಬಾ ಸುಲಭ ಎಂದು ಸಾವಿರಾರು ಜನರು ಮಾರನೇ ದಿನ ನಡೆಯಲು ಸಿದ್ಧರಾದರು. ಆದರೆ ಯಾರಿಗೂ ತಿಳಿಯದಂತೆ ರಾಜನು ಅರಮನೆಗೆ ಬರುವ ದಾರಿಯಲ್ಲೇ ಒಂದು ದೊಡ್ಡ ಮೇಳವನ್ನು ವ್ಯವಸ್ಥೆ ಮಾಡಿಸಿದ್ದ. ಮೇಳದ ಪ್ರವೇಶದಲ್ಲೇ ಪರಿಮಳಭರಿತ ರುಚಿಕರ ತಿಂಡಿಗಳು ತಯಾರಾಗುತ್ತಿದ್ದವು. ರಾಜಪಾಕಶಾಲೆಯ ಅಪರೂಪದ ತಿನಿಸುಗಳು, ವಿಶಿಷ್ಟ ಹಣ್ಣುಗಳನ್ನು ನೋಡಿದ ಜನರು ಅವುಗಳನ್ನು ತಿನ್ನಲು ಆರಂಭಿಸಿದರು. ಅವರು ಎಷ್ಟು ಮಗ್ನರಾಗಿದ್ದರೆಂದರೆ ತಾವು ಬಂದ ಉದ್ದೇಶವನ್ನೇ ಅವರು ಮರೆತರು. ಮುಂದೆ ಸಂಗೀತ ವೇದಿಕೆ ಇತ್ತು. ಪ್ರತಿಭಾವಂತ ಗಾಯಕರು ಮಧುರ ಗಾಯನ ಮಾಡುತ್ತಿದ್ದರು. ಅವರ ಪಕ್ಕದಲ್ಲೇ ಸುಂದರ ನೃತ್ಯಗಾರ್ತಿಯರು ನೃತ್ಯ ಪ್ರದರ್ಶನ ಮಾಡುತ್ತಿದ್ದರು. ಜನರು ಮಂತ್ರಮುಗ್ಧರಾಗಿ ಅಲ್ಲೇ ನಿಂತರು. ಅದಕ್ಕೂ ಮುಂದೆ ಆಟ ಸ್ಪರ್ಧೆಗಳ ವಿಭಾಗ, ಬಿಲ್ಲುಬಾಣ ಸ್ಪರ್ಧೆ, ಕುಸ್ತಿ, ಕುದುರೆ ಓಟ, ಹೀಗೆ ಅನೇಕ ಆಟಗಳು ಇದ್ದವು. ಜನರು ಉತ್ಸಾಹದಿಂದ ಆಟಗಳಿಗೆ ಸೇರಿಕೊಂಡರು. ಮೂಜಿನಲ್ಲಿ ಕಾಲಹರಣವಾಗುತ್ತಿತ್ತು. ಮುಂದೆ ರಾಜನ ಮದ್ಯದ ಕೇಂದ್ರವನ್ನು ನೋಡುತ್ತಿದ್ದಂತೆಯೇ ಮದ್ಯಪಾನ ಪ್ರಿಯರು ಅಲ್ಲಿಗೆ ಓಡಿದರು. ಅವರು ಕುಡಿಯುತ್ತಾ, ನಗುತ್ತಾ ತಮ್ಮ ಗುರಿ ಗಮ್ಯಗಳನ್ನು ಮರೆತರು. ಮೇಳದ ಕೊನೆಯಲ್ಲಿ ಒಂದು ಶಿಬಿರವಿತ್ತು. ಅಲ್ಲಿ ಅಲಂಕಾರದಲ್ಲಿ ನಿಂತಿದ್ದ ಸುಂದರ ಮಹಿಳೆಯರನ್ನು ನೋಡಿ ಅನೇಕರು ತಮ್ಮ ಆಸೆ ಕಾಮಗಳಿಗೆ ಒಳಗಾದರು ಮತ್ತು ಒಳಗೆ ಪ್ರವೇಶಿಸಿ ಅಲ್ಲೇ ಕಾಲವನ್ನು ಕಳೆದರು. ಸಂಜೆಯಾದರೂ ಸಾವಿರಾರು ಜನರಲ್ಲಿ ಓರ್ವನೂ ಅರಮನೆಗೆ ತಲುಪಲಿಲ್ಲ. ಸೂರ್ಯಾಸ್ತಕ್ಕೆ ಸ್ವಲ್ಪ ಮುನ್ನ ಒಬ್ಬ ಯುವಕ ಮೇಳಕ್ಕೆ ತಲುಪಿದ. ಅವನು ಆಹಾರದ ಪರಿಮಳ, ಸಂಗೀತದ ಸದ್ದು, ಆಟಗಳ ರಸದೌತಣ, ಮದ್ಯದ ಅಂಗಡಿ ಮತ್ತು ಕಾಮ ಪ್ರಲೋಭನೆಗಳನ್ನು ನೋಡಿದ. ಆದರೆ ಒಂದು ಕ್ಷಣವೂ ಅವನು ಎಲ್ಲೂ ನಿಲ್ಲಲಿಲ್ಲ. ಅವನು ಮನಸ್ಸಿನಲ್ಲಿ ಒಂದೇ ಮಾತು ಪುನರಾವರ್ತಿಸುತ್ತಿದ್ದ, ನಾನೀಗ ನನ್ನ ಗುರಿಯನ್ನು ತಲುಪಬೇಕು, ಬೇರೇನೂ ಮುಖ್ಯವಲ್ಲ ಎಂದು. ಅವನು ಮೇಳವನ್ನೆಲ್ಲ ನೇರವಾಗಿ ದಾಟಿ ಅರಮನೆ ಪ್ರವೇಶದ್ವಾರಕ್ಕೆ ಬಂದ. ಅಲ್ಲಿ ಕಾವಲುಗಾರರು ಅವನನ್ನು ತಡೆಯಲು ತಂತ್ರಗಳನ್ನು ಪ್ರಯತ್ನಿಸಿದರು. ನೀನು ತಡವಾಗಿ ಬಂದಿದ್ದೀಯಾ, ಇತರರು ಈಗಾಗಲೇ ಒಳಗೆ ಹೋಗಿದ್ದಾರೆ, ಮೊದಲು ಮೇಳದಲ್ಲಿ ಊಟ ಮಾಡಿ ಬಾ ಎಂದು ಗೊಂದಲಗೊಳಿಸಲು ಯತ್ನಿಸಿದರು. ಆದರೆ ಯುವಕ ನಗುತ್ತಾ ಹೇಳಿದನು, ಯಾರೇ ತಡೆಯಲು ಬಂದರೂ ನನ್ನ ಗುರಿಯಿಂದ ನಾನು ಹಿಂದೆ ಸರಿಯುವುದಿಲ್ಲ ಎಂದನು. ಮತ್ತು ಅವನು ಒಳಗೆ ಪ್ರವೇಶಿಸಿದನು. ಅರಮನೆಯೊಳಗೆ ರಾಜ, ಮಂತ್ರಿ ಮತ್ತು ಗುರುಗಳು ಕಾಯುತ್ತಿದ್ದರು. ರಾಜನು ಸಂತೋಷದಿಂದ ಹೇಳಿದ, ನೀನು ಮಾತ್ರ ದಾರಿಯಲ್ಲಿನ ಯಾವುದೇ ಪ್ರಲೋಭನೆಗಳಿಗೆ ಬಲಿಯಾಗಲಿಲ್ಲ. ಈ ರಾಜ್ಯವನ್ನು ಮುನ್ನಡೆಸಲು ನೀನೇ ಅರ್ಹನು ಎಂದು ಘೋಷಿಸಿದನು. ಮತ್ತು ಆ ಯುವಕನೇ ಮುಂದಿನ ರಾಜನಾದ. ಪ್ರತಿಯೊಬ್ಬರ ಜೀವನದಲ್ಲೂ ಇದು ಅನ್ವಯವಾಗುತ್ತದೆ. ದೊಡ್ಡ ಗುರಿಯನ್ನು ಹೊಂದಿದಾಗ ದಾರಿಯಲ್ಲಿ ಅನೇಕ ಪ್ರಲೋಭನೆಗಳು ಬರುತ್ತವೆ. ಸುಖ, ಭಯ, ಜನರ ಮಾತು ಮತ್ತು ಅನೇಕ ವಿಷಯಗಳು ಎದುರಾಗುತ್ತದೆ. ಬಹುತೇಕರು ಮಧ್ಯದಲ್ಲೇ ನಿಂತು ಹಿಂತಿರುಗುತ್ತಾರೆ. ಆದರೆ ಗುರಿಯ ಮೇಲೆ ದೃಢತೆಯಿಂದ ನಡೆದವರು ಮಾತ್ರ ಅಸಾಧಾರಣವನ್ನು ಸೃಷ್ಟಿಸುತ್ತಾರೆ. ನಾವು ನಮ್ಮ ನೋಟವನ್ನು ಗುರಿಯ ಮೇಲೆ ಇಟ್ಟು ಮನಸ್ಸನ್ನು ಅಲುಗಾಡದಂತೆ ಮುಂದುವರಿದರೆ ಬದುಕು ನಮಗೆ ಮಾರ್ಗವನ್ನು ತೋರಿಸುತ್ತದೆ. ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ.